ಹಲೋ ಕನ್ನಡಿಗರೇ, ನಮಸ್ಕಾರ. ನಾವಿವತ್ತು ಒಂದು ಹೊಸ ಟಾಪಿಕ್ ತಗೊಂಡು ಬಂದಿದ್ದೇನೆ. ಯಾವುದು ಗೊತ್ತಾ? ನೀವು ನೋಡ್ತೀರಾ. ಇವತ್ತು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಇವತ್ತು ಅಪ್ಡೇಟ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಹೇಳೋಕ್ಕೆ ತುಂಬ ಜನ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಬರೋದಿಲ್ವಾ, ಬರುತ್ತಾ ಇಲ್ಲ, ಏನು ಆಗ್ತಾ ಇದೆ, 3 ತಿಂಗಳಿಂದ ನಮಗೂ ಇನ್ನೂ ಅಮೌಂಟ್ ಬಂದಿಲ್ಲ, 4 ತಿಂಗಳಿಂದ ಅಮೌಂಟ್ ಬಂದಿಲ್ಲ, ಇಲ್ಲ ನನಗೆ ಗೃಹಲಕ್ಷ್ಮಿ ವರ್ಕೇ ಆಗ್ತಾ ಇಲ್ಲ, 1000 ಸರ್ತಿ ನಾನು ಸೈಬರ್ಗೆ ಹೋಗ್ತೇನೆ, ಅಪ್ಲೈ ಮಾಡ್ತೇನೆ, ಆದರೂ ಅಪ್ಲೈ ಆಗ್ತಾ ಇಲ್ಲ ಅಂದರೆ ಏನಾಗ್ತಾ ಅಂತ ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರಿಗೂ ಗೃಹಲಕ್ಷ್ಮಿ ಯಾವುದು ಅಮೌಂಟ್ ಬಂದಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿ ಘೋಷಣೆ ಮಾಡ್ತು, ಅದು ಇವಾಗ 3 ತಿಂಗಳಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಬಜೆಟ್ ಪ್ರಾಬ್ಲಮ್ ಆಗಿದೆ, ಅದನ್ನು ನಾವು ಸಾಲ್ವ್ ಮಾಡ್ತೇವೆ ಅಂತ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಮತ್ತು ಯಾರಿಗೂ ಗೃಹಲಕ್ಷ್ಮಿ ಏನೋ ಅಮೌಂಟ್ ಬರ್ತಾ ಇಲ್ಲ, ನಾವು ಸೈಬರ್ಗೆಲ್ಲ ಹೋಗ್ತಾ ಇದ್ದೇವೆ, ಸೈಬರಲ್ಲಿ ಏನೋ ಇಶ್ಯೂ ಬರ್ತಾ ಇದೆ ಅಂದರೆ ನೀವು ಫಸ್ಟ್ DBT ಚೆಕ್ ಮಾಡ್ಕೊಳ್ಳಿ. ಮತ್ತು ಗೃಹಲಕ್ಷ್ಮಿ ಏನಾದರೂ ನೇಮ್ ಚೇಂಜಸ್ ಇದೆಯಾ, ಏನು ಆ ಕಡೆ ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಮಿಸ್ಟೇಕ್ ಆಗಿದೆಯಾ, ಅದನ್ನು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಖಂಡಿತವಾಗ್ಲೂ ನಿಮ್ಮ ಅಪ್ಲಿಕೇಶನ್ ತೆಗೆಯೋ ಚಾನ್ಸಸ್ ಇರುತ್ತೆ. ಆ ಥರ ಅಪ್ಲಿಕೇಶನ್ ಮಾಡಿ. ನಾವೊಂದು ವಿಡಿಯೋ ಪ್ಲೇ ಮಾಡ್ತೇನೆ, ಆ ವಿಡಿಯೋ ನೋಡಿ. ಬಂದಿಲ್ಲ ಸರ್, ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ, ಮಾತಂತೆ ನಿಲ್ತೀವಿ. ಸರ್, AICC ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜನ್ ಅವರು ಹೇಳಿದ್ದಾರೆ ಸರ್, ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು, ಎಚ್ಚರಿಕೆ ನಡೆಯಲ್ಲ ನಾನು. AICC ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡ್ಕೊಂಡು ಮಾತಾಡ್ತೀನಿ. ಬಂದಿಲ್ಲ ಸರ್, ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ, ಮಾತಂತೆ ನಿಲ್ತೀವಿ. ಸರ್, AICC ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜನ್ ಅವರು ಹೇಳಿದ್ದಾರೆ ಸರ್, ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು, ಎಚ್ಚರಿಕೆ ನಡೆಯಲ್ಲ ನಾನು. AICC ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡ್ಕೊಂಡು. ಸರ್, ಈಗ ಸರ್ ಅನ್ನಭಾಗ್ಯದು 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ಅನ್ನೋ ಬಂದಿಲ್ಲ 5 ತಿಂಗಳು. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದೇವೆ ಅಂದ್ರೆ ಮಾಡ್ತೀವಿ. 5 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ ಅಂತ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋನ ಲಾಸ್ಟ್ ತನಕ. ವಿಡಿಯೋ ಏನು ಹೇಳಿದ್ದಾರೆ, ಗೃಹಲಕ್ಷ್ಮಿದು ವಿಷಯ ಏನು ಹೇಳಿದ್ದಾರೆ ಅಂತ ಮಾನ್ಯ DK ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮಾತಾಡಿದ್ದಾರೆ. ಗೃಹಲಕ್ಷ್ಮಿ ಸದ್ಯದಲ್ಲಿ ಬೇಗ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಬಂದರೂ ನನಗೂ ಖುಷಿನೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.